ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ನಡೀತಾ ಇರುವ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದ್ದು, ಕಾಮಗಾರಿಯಲ್ಲಿ ಕಳಪೆ ಗುಣಮಟ್ಟದ ಮಣ್ಣನ್ನು ಬಳಸಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಸಮೀಪ ನಡೀತಾ ಇರುವಂತಹ ರಾಜ್ಯ ಹೆದ್ದಾರಿ ಕಾಮಗಾರಿಯನ್ನ ವೀಕ್ಷಿಸಿದ ಬಿಜೆಪಿಯ ಮುಖಂಡರು ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗಪಡಿಸಿಕೊಂಡು ಕಳಪೆ ಕಾಮಗಾರಿ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಕಾಮಗಾರಿಯಲ್ಲಿ ಬಳಸಿರುವ ಮಣ್ಣು ಗುಣಮಟ್ಟದಾಗಿಲ್ಲ. ಇಂತಹ ಕಾಮಗಾರಿಯಿಂದಾಗಿ ರಸ್ತೆ ಶೀಘ್ರವೇ ಹಾಳಾಗುವ ಸಾಧ್ಯತೆ ಇದ್ದು, ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕಾಮಗಾರಿಯನ್ನ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲ ರಾಯಪ್ಪ, ಮಾನ್ವಿ ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಮಾಜಿ ಸಚಿವ ಎನ್ಎಸ್ ಬೋಸರಾಜು ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಬೇಕು. ಜನರ ಹಣದಿಂದ ನಡೆಯುವ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ಅಂತ ಆಗ್ರಹಿಸಿದ್ದಾರೆ. ಕೆಆರ್ಡಿಸಿಎಲ್ ವತಿಯಿಂದ ಕೈಗೆತ್ತಿಕೊಳ್ಳಲಾಗಿರುವ ಈ ರಸ್ತೆ ಕಾಮಗಾರಿಯ ಕುರಿತು ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕಾಮಗಾರಿ ಕೆಆರ್ಡಿಸಿಎಲ್ ಇಂದ ಗುತ್ತೇದಾರರು ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಈ ಮಾನ್ವಿ ನಗರದಲ್ಲಿ ಹೋಗಿರೋಂಥ ರಸ್ತೆ ಆ ಕಡೆ ಮಣ್ಣು ತಂದು ಈ ಕಡೆ ಹಾಕೋದು, ಈ ಕಡೆ ಮಣ್ಣು ಆ ಕಡೆ ಹಾಕೋದು. ಈ ರಸ್ತೆ ಅವನ ಕೇಳಿದ್ರೆ ಕ್ವಾರಿ ಮಣ್ಣು ಅಂತ ಹೇಳ್ತಾನ. ಸಣ್ಣ ಹುಡುಗರಿಗೆ ಗೊತ್ತಾಗ್ತದ. ಪ್ರತಿನಿತ್ಯ ಒಂದು ತಿಂಗಳಿಂದ ನೋಡ್ತಾ ಇದೀವಿ ನಾವು. ಆ ಕಡೆಯಿಂದ IB ಕಡೆಯಿಂದ ಮಣ್ಣು ತಂದು ಈ ಕಡೆ ಟಾಕೀಸ್ ಕಡೆ ಹಾಕೋದು, ಈ ಕಡೆ ಮಣ್ಣು ಇದು ಆ ಕಡೆ ಹಾಕೋದು, ರೋಲಿಂಗ್ ಮಾಡಿಬಿಡೋದು, ಡಾಂಬರ್ ಮಾಡಿಬಿಡೋದು. ಇದರಲ್ಲಿ ಸಾರ್ವಜನಿಕರು ಎಷ್ಟೇ ಕಷ್ಟಪಟ್ಟು ಹೇಳಿದ್ರು ಕೂಡ ಅವ್ರು ಯಾವುದಕ್ಕೂ ಕೂಡ ಗಮನ ಇಲ್ಲ. KRDCL ಅಧಿಕಾರಿಗಳಂತೂ ಅವ್ರಿಗೆ ಒತ್ತೆ ಬಿದ್ದುಬಿಟ್ರ. ನಾನು ನೇರವಾಗಿ ಹೇಳ್ತೀನಿ, ನಾನು KRDCL ಅಧಿಕಾರಿ ಕೂಡ ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ. ಗುಣಮಟ್ಟದ ಬಗ್ಗೆ ಯಾವುದೇ ಯೋಚನೆ ಮಾಡಿಲ್ಲ. ಕ್ವಾರಿ ಮಣ್ಣು ಅಂತ ಹೇಳ್ತಾ ಇದಾರೆ. ಇದು ನೋಡಿ CC ಹಂಗೆ ಇದೆ. ಇದು ಒಬ್ಬ ಇಂಜಿನಿಯರ್ ಬಂದು ಲಾರಿ ಅನ್ಲೋಡ್ ಮಾಡಿದ್ರೆ ಇದು ಕ್ವಾರಿ ಮಣ್ಣು ಅಂತ ಹೇಳ್ತಾ ಇದಾರೆ ಅವರು. ಈ ತರ ಅಲ್ಲಿನೂ ಇದೆ. ಇಲ್ಲೆಲ್ಲ CC ಇದೆ, ಕಲ್ಲುಗಳಿದಾವೆ, ಚಪ್ಪಲಿದಾವೆ, ಪ್ಲಾಸ್ಟಿಕ್ ಐತಿ. ಇರೋಂಥ ವೇಸ್ಟ್ ನಾರ್ಮಲ್ ಆಗಿ ಸಮಾಜದಲ್ಲಿರೋಂಥ ತ್ಯಾಜ್ಯ ಎಲ್ಲ ಇಲ್ಲೇ ಐತಿ. ಇಡೀ ನಗರದಲ್ಲಿ ನಿರ್ವಹಿಸ್ತಕ್ಕಂಥ ರಸ್ತೆ ಎಲ್ಲವೂ ಕೂಡ ಇದೇ ರೀತಿ ಮಾಡ್ಯಾರ. ಇದು ತನಿಖೆ ಆಗೋವರೆಗೂ ರಸ್ತೆ ಮುಂದುವರಿಬಾರದು. ನಗರದಲ್ಲಿ ಎಲ್ಲ ಕಾಮಗಾರಿಗಳನ್ನು ನಿಲ್ಲಿಸ್ಬೇಕು. ಇಲ್ಲಿ ನಗರದಲ್ಲಿ ಈ ಭ್ರಷ್ಟ KRDCL ಅಧಿಕಾರಿಗಳು ಇಲ್ಲಿ ಬರ್ಬೇಕು. ಭ್ರಷ್ಟ ಎಷ್ಟು ಮಂದಿ ಆದ್ರೆ ಅಷ್ಟು ಮಂದಿ ಇಲ್ಲಿ ಬಂದು ನಿಂತು ನೋಡ್ಬೇಕು. ಇದನ್ನ ತನಿಖೆ ಮಾಡಲಿಲ್ಲ ಅಂದ್ರೆ ನಾವು ಬಿಡೋದಲ್ಲ ಊರಾಗ. ಇವತ್ತು ಜನರ ತಾಳ್ಮೆ ಒಂದು ಪರೀಕ್ಷೆ ಮಾಡ್ತಾರೆ. ಇದು ಬೇರೆ ಕಡೆ ಅಲ್ಲಿ ಮುಂದ್ಗಡೆ ತೆಗೆದ್ರ ಮಣ್ಣನ್ನ ತೊಗೊಂಬಂದು ಇಲ್ಲೇ ಹಾಕಾಕತ್ತಾರ, ಇಲ್ಲೇ ತಗೊಂಡು ಅಲ್ಲೇ ಹಾಕಾಕತ್ತಾರ. ಡ್ರೈನೇಜ್ ತೆಗೆದ್ರೆ ಅದ್ರ ಮೇಲೆ ಮಾಡಿರೋಂಥ CCನ ತೆಗೆದು ತೊಗೊಂಬಂದು ಇಲ್ಲೇ ಹಂಗೆ ಹಾಕಾಕತ್ತಾರ ಅವರು. ಇವತ್ತು ಈ ರಸ್ತೆ ನಿರ್ಮಾಣಕ್ಕೆ ಕೊಟ್ಟಿರೋದು 1 ಕಿಲೋಮೀಟ್ರಿಗೆ 14 ಕೋಟಿ ರೂಪಾಯಿ ಇವ್ರಿಗೆ ಕೊಟ್ಟಿರೋದು. 1 ರೂಪಾಯಿ 2 ರೂಪಾಯಿ ಅಲ್ಲ, 14 ಕೋಟಿಗೆ 1 ಕಿಲೋಮೀಟ್ರ್ ಮಾಡ್ಬೇಕಂತೇಳಿ ಇವ್ರಿಗೆ ದುಡ್ಡು ಕೊಟ್ಟರೆ, ಇವ್ರೇನೋ ದುಡ್ಡು ಲೂಟಿ ಹೊಡೆದು ಆ ಕಡೆ ಮಣ್ಣು ತಂದು ಈ ಕಡೆ ಹಾಕೋದು, ಹಳೆ ಡಾಂಬರ್ ತೊಗೊಂಡೋಗಿ ಅದನ್ನೇ ಕರಿಸ್ಕೊಂಬರೋದು, ಮತ್ತೆ ಹಾಕೋದು. ಈ ಕೆಲಸದಿಂದ, ಈ ಕಳಪೆ ಕಾಮಗಾರಿಯಿಂದ ಮಾನ್ವಿ ನಗರದಲ್ಲಿ ರಸ್ತೆ ಎಷ್ಟು ವರ್ಷ ಬಾಳಿಕೆ ಬರ್ತದ? ಜನರ ಜೀವನ ಏನು? ಜನರ ಗುಣಮಟ್ಟ ಏನು? ಅಭಿವೃದ್ಧಿ ಎಲ್ಲಿದ್ದಾಗ್ತದೆ? ಇಲ್ಲಿ ಶಾಸಕರು ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಶಾಸಕರು ಏನೋ ಗೊತ್ತಿಲ್ಲ. ಅಲ್ಲಿ ಸಿನ್ನೂರು ಬಾದರ್ಲಿ ಅಂಬರ್ಗೌಡರು ರಸ್ತೆ ಮೇಲೆ ಬಂದು ನಿಂತು ಎಲ್ಲ ನೋಡ್ತಾರ. ಈ ಪಕ್ಕ ತಾಲೂಕಿನ ನಮ್ಮ ತಾಲೂಕಿನ ಶಾಸಕರು ಬಂದು ಒಂದು ದಿವಸ ಕೂಡ ಈ ರಸ್ತೆ ನೋಡಿದ್ದು ಉದಾಹರಣೆಗಳಿಲ್ಲ ಇವತ್ತಿನವರೆಗೂ ಕೂಡ. ಇಷ್ಟು ಕೋಟಿ, ಸುಮಾರು 1500 ಕೋಟಿ ಕೆಲಸ ನಡೀತಾ ಇದೆ ಇವತ್ತು ನಮ್ಮ ಮಾನ್ವಿ ತಾಲೂಕು, ಸಿನ್ನೂರು ತಾಲೂಕು ಸೇರಿಸಿ. ಇವತ್ತಿಗೂ ಕೂಡ ಶಾಸಕರು ಒಂದೇ ಒಂದು ಕಾಮಗಾರಿ ಹತ್ರ ಬಂದು ವೀಕ್ಷಣೆ ಮಾಡಿದ್ದು ನಾವ್ಯಾರೂ ಕೂಡ ನೋಡಿಲ್ಲ. ಈಗ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕಳೆದ 6 ತಿಂಗಳಿಂದ ನಡೀತಾ ಇದೆ. ಈ ಕಾಮಗಾರಿಯಲ್ಲಿ ಭಾರಿ ಮಟ್ಟದ ಅವ್ಯವಹಾರ ನಡೆದಿದೆ. ಯಾವ ರೀತಿ ಅವ್ಯವಹಾರ ಅಂದರೆ, ಈ ರಸ್ತೆ ಮಾಡೋದಕ್ಕೆ ಹಳೆ ರಸ್ತೆ ಇದೆ, ಮಣ್ಣು ತೆಗೆಯೋದು, ಹೊಸ ರಸ್ತೆ ಕಡೆ ಹಾಕೋದು. ಆ ಕಡೆಯಿಂದ ಮಣ್ಣು ಈ ಕಡೆಯಿಂದ ಮಣ್ಣು ಆ ಕಡೆ, ಈ ಕಡೆ ಡಾಂಬರ್ ತೊಗೊಂಡೋಗಿ ಆ ಕಡೆ ಹಾಕೋದು, ಆ ಕಡೆ ಡಾಂಬರ್ ತೊಗೊಂಬಂದು ಈ ಕಡೆ ಹಾಕೋದು. ಈ ರೀತಿಯ ಒಂದು ನಿರ್ಮಾಣ ಕಾಮಗಾರಿ ಕಳೆದ 4-5 ತಿಂಗಳಿಂದ ನಡೀತಾ ಇದ್ದರೂ ಕೂಡ ಯಾವ ಸಂಸ್ಥೆಯ ಮೇಲಾಧಿಕಾರಿಗಳು ಕೂಡ ತನಿಖೆ ಮಾಡದೆ, ಯಾವ ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ನಮಗೇನೂ ಸಂಬಂಧ ಇಲ್ಲ ಎನ್ನುವಂತೆ ಓಡಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ವ್ಯವಹಾರ ಇದು. ಅಷ್ಟಿಷ್ಟು ಸಣ್ಣ ರೊಕ್ಕ ಅಲ್ಲ ಇದು ಕೊಟ್ಟಿರೋದು. ನಮ್ಮ ಜನತೆಗೆ ಇದೊಂದು ಶಾಪವಾಗ್ಯದ ಇವತ್ತು. ಯಾಕಂದರೆ ಈ ರೀತಿ ದುಡ್ಡು ತಗೊಂಡು 1 ಕಿಲೋಮೀಟ್ರಿಗೆ 14 ಕೋಟಿ ಕೊಡ್ತಾ ಇದ್ದೀವಿ ಸರ್ಕಾರ ಇವರಿಗೆ. ಇದನ್ನು ಫ್ರೀ ಮಾಡ್ತಾ ಇಲ್ಲ ರಸ್ತೆ. 14 ಕೋಟಿ ಕೊಟ್ಟಾಗ ಇದ್ರ ಗುಣಮಟ್ಟ ಏನು, ಇದರ ವ್ಯವಸ್ಥೆ ಏನು, ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಕು, ಯಾರು ನೋಡಬೇಕು? ಜನಪ್ರತಿನಿಧಿಗಳಾದಂಥವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದು. ಅವ್ರಿಗೆ ಕೆಲಸ ಎಲ್ಲ ಮಾಡೋದು ಬಿಟ್ಟು ಇವತ್ತು ಅವ್ರು ಏನೋ ಮಾಡ್ತಾರೆ ಬಿಟ್ಟು ಮಾಡಿದಂಗೆ ಮಾಡಲಿ, ನಂದೇನು ಹೋಗ್ತದೆ ನಮ್ಮ ಲೆಕ್ಕದಲ್ಲಿ ಅವ್ರು ಮಾಡೋದು ಸರಿಯಲ್ಲ. ನಿಜವಾಗಿಯೂ ಕೂಡ ನಮ್ಮ ಜನತೆ ಭಾಳ ಸಂಪನ್ನರು, ಸೌಜನ್ಯರು, ತಾಳ್ಮೆಯಿಂದಿದ್ದಾರೆ. ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡಬಾರ್ದು. ಎಲ್ಲಿಯೂ ಕೂಡ ಅವೈಜ್ಞಾನಿಕವಾಗಿ ರಸ್ತೆ ನಡೀತಾ ಇದೆ. ಇಲ್ಲಿ ಯಾವುದು ಕೂಡ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಆಗ್ತಾ ಇಲ್ಲ. ಮಳೆ ನೀರು ಯಾಕಡೆ ಹೋಗ್ತದೋ ಗೊತ್ತಿಲ್ಲ. ಊರಿಂದು ಡ್ರೈನೇಜ್ ಚರಂಡಿಗಳು ರಸ್ತೆ ಮಟ್ಟದಲ್ಲೇ ಚರಂಡಿಗಳು ನಿರ್ಮಾಣ ಮಾಡ್ತಾರೆ. ಆದರೆ ನಮ್ಮ ನಗರ
30-40 ವರ್ಷದ ಹಿಂದೆಯೇ ನಿರ್ಮಾಣ ಆದಂಥ ಈ ನಗರದಲ್ಲಿ ತಳಮಟ್ಟದಲ್ಲಿ ಮನೆಗಳು ಇರುವುದರಿಂದ ಮಳೆ ನೀರು ಹೋಗೋಕ್ಕೆ ದಾರಿ ಕೂಡ ಇಲ್ಲ. ಈ ಬಗ್ಗೆ ನಾವು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿ ತಮ್ಮ ಮನ ಬಂದಂತೆ ದೌರ್ಜನ್ಯದಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಗುತ್ತೇದಾರರು ಒಂದು ರೀತಿಯ ಗೂಂಡಾಗಿರಿಯಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೇಲಾಧಿಕಾರಿಗಳು ಕೂಡ ಇವರಿಗೆ ಕುಮ್ಮಕ್ಕು ನೀಡಿ ಇದರಲ್ಲಿ ಭ್ರಷ್ಟಾಚಾರ, ವ್ಯಾಪಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ಯಾರಂತೇಳಿ ನಾನು ನೇರವಾಗಿ ಹೇಳ್ತೀನಿ. ನಾನು ಇದೇನ ಸಾಬೀತು ಮಾಡೋ ಧೈರ್ಯ ಇದ್ದರೆ ಆ KRDCL ಅಧಿಕಾರಿಗಳು ಬಂದು ಇಲ್ಲಿ ಮಾತಾಡಲಿ, ನಾನು ಹೇಳ್ತೀನಿ ಅವ್ರಿಗೆ ಉತ್ತರ. ಸುಮ್ಮನೆ ಎಲ್ಲೋ ಬೆಂಗಳೂರಾಗ ಕುಂತು ಹೊಸಪೇಟೆಗೆ ಕುಂತು ನನಗೆ ಸಂಬಂಧ ಇಲ್ಲ, ಇಲ್ಲಿ ಮಾನವಿಯಲ್ಲಿ ಒಬ್ಬ ವಿನೋದ್ ಅಂತಿದ್ದಾನ, ಅವ್ನ ಮಗನೇ ನೋಡಿಲ್ಲ ಜನ. ಅವ್ರೇನೋ ಕೊಟ್ಟದ್ದು ಒಂದಿಷ್ಟು ಗಿಂಬಳ ತಗೊಂಡು ಕುಂದಿರ್ತಾರೆ ಮನೆಯಾಗ. ಇವರೆಲ್ಲ ಏನಾದರೂ ಚಾಲೆಂಜ್ ಮಾಡೋದಾದರೆ ಬರಲಿ, ಧೈರ್ಯ ಇದ್ದಂಥ ಅಧಿಕಾರಿಗಳು ಇಲ್ಲಿ ಯಾರಾದರೂ ಮುಂದೆ ಬಂದು ಮಾತಾಡಲಿ. ಇವತ್ತು ಈ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದರೆ ನಾವು ಕಾಮಗಾರಿ ಇವತ್ತಿಂದನೇ ನಿಲ್ಲಿಸ್ತೀವಿ. ಈ ಕಾಮಗಾರಿ ನಿಲ್ಲಿಸಿದ್ವಿ. ಇಲ್ಲಿ ಆಗ್ತಕ್ಕಂಥ ಮಣ್ಣು ಅವ್ನು ಕ್ವಾರಿಯಿಂದ ತಂದೀವಿ ಅಂತ ಹೇಳ್ತಾನೆ ಒಬ್ಬ ಇಂಜಿನಿಯರ್ ಬಂದು. ಆ ಕಡೆಯಿಂದ ಮಣ್ಣು ಕಿತ್ಕೊಂಬಂದು ಇಲ್ಲಿ ಹಾಕಿದ್ದು. ಇದರಲ್ಲಿ ಕಲ್ಲು, ಮಣ್ಣು, ಗುಡ್ಡ, ಚಪ್ಪಲಿ ಇವೆಲ್ಲ ಕಲ್ತಾವ. ಒಬ್ಬ ಸಣ್ಣ ಸಾಮಾನ್ಯ ವ್ಯಕ್ತಿಗೂ ಕೂಡ ಗೊತ್ತಾಗ್ತದೆ ಕ್ವಾರಿ ಮಣ್ಣಲ್ಲ ಅಂತೇಳಿ. ಅಂಥದ್ರಲ್ಲಿ ಇವನು ಡಿಫೆನ್ಸ್ ಮಾಡ್ತಾನೆ, ಇವನು ಇಂಜಿನಿಯರು ಕ್ವಾರಿ ಮಣ್ಣಿರಿ ಅಂತ. ನಮಗೇನು ಕಣ್ಣಾಗ ಏನು ಎಣ್ಣೆ ಹಾಕೊಂಡು ಕುಂತೀವಿ, ಏನು ಕಿವಿಗೆ ಹೂವು ಇಟ್ಕೊಂಡು ಕುಂತೀವಿ ನಾವು. ಜನರಿಗೆ ಅಷ್ಟು ಕೂಡ ಬುದ್ಧಿಜ್ಞಾನ ಇಲ್ಲ ಅಂತ ತಿಳ್ಕೊಂಡಾರೆ ಇವರು. ಈ ಜನರನ್ನ ಮುಗ್ಧರನ್ನಾಗಿಸಿ ಇವರೆಲ್ಲರೂ ಕೂಡ ಈ ಒಂದು ಲೂಟಿ ಹೊಡೆಯೋದ್ರಲ್ಲಿ ನಿಂತರ. ಈ ಕಾಮಗಾರಿಗಳು ಕೂಡಲೇ ನಿಲ್ಲಿಸಿ ಮೇಲೆ ತನಿಖೆ ಆಗೋರಿಗೂ ಕೂಡ ಈ ಕಾಮಗಾರಿ ಊರಲ್ಲಿ ನಡಿಬಾರ್ದು. ಮಾನವಿಯಲ್ಲಿ ಅಲ್ಲಿವರೆಗೆ ಕಾಮಗಾರಿ ನಿಲ್ಲಿಸಬೇಕಂತೇಳಿ ನಾನು ಅಧಿಕಾರಿಗಳಿಗೆ ಆಗ್ರಹ ಪಡಿಸ್ತೀನಿ. ನಾನು ಟು ಗಾಂಧಿನಗರ ಸಿಂಧನೂರು ತಾಲೂಕಿನವರೆಗೆ ಈ ನಡೀತಕ್ಕಂಥ 73 ಕಿಲೋಮೀಟರ್ ರಾಜ್ಯ ಹೆದ್ದಾರಿನ ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥ ಈ ರಸ್ತೆ ನಿರ್ಮಾಣದಲ್ಲಿ ಸಂಪೂರ್ಣ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಕಾಣಬಹುದು. ಯಾವ ಕಾರಣ ಅಂದರೆ ಇಲ್ಲಿ ನಾವು ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಈ ಮರಮು ಕ್ವಾರಿಲಿಂದ ತಂದಿವಂತ ಒಬ್ಬ ಇಂಜಿನಿಯರ್ ಹೇಳ್ತಾ ಇದ್ದಾರೆ. ಕ್ವಾರಿಲಿಂದಲ್ಲ, ಯಾವುದೋ ಒಂದು ವೇಸ್ಟೇಜ್ ಬೇರೆ ಕಡೆಗೆ ತೋಡಿದಂಥ ಮಣ್ಣನ್ನು ತಂದು ಇಲ್ಲಿ ಹಾಕಿ ಇಲ್ಲಿ ಮುಚ್ತಾ ಇದ್ದಾರೆ. ಇದು ಯಾವುದೇ ಗುಣಮಟ್ಟ ಇಲ್ಲ. ಸಂಪೂರ್ಣ ಮಾನ್ಯ ಪಟ್ಟಣದಲ್ಲಿ ನಡೆದಂಥ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಬಂದಿದೆ. ಇದಕ್ಕೆ ಸಂಬಂಧಿಸಿದ KRDC ಅಧಿಕಾರಿಗಳು ಸಹ ಇವತ್ತಿನ ಈ ಒಂದು ಕಾಮಗಾರಿಗಳ ನಡೆಯುವ ಸಮಯದಲ್ಲಿ ಅವರ ಉಪಸ್ಥಿತಿಯೇ ಇಲ್ಲ. ಅವರ ಅನುಪಸ್ಥಿತಿಯಲ್ಲೇ ಈ ಒಂದು ಕಾಮಗಾರಿ ನಡೆದಿದೆ. ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಂದಿನ ಜಿಲ್ಲಾಧಿಕಾರಿಗಳಿಗೆ ಮಾಜಿ ಶಾಸಕರಾದ ಗಂಗಾಧರ ನಾಯಕರ ನೇತೃತ್ವದಲ್ಲಿ ಒಂದು ದೂರು ಅರ್ಜಿ ಸಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಏನೇನು ನ್ಯೂನತೆಗಳಿದ್ದೇವೆ, ರಸ್ತೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಶ್ಲೇಷಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿರುತ್ತಾ ಅವರು ನಮ್ಮ ಒಂದು ದೂರು ಅರ್ಜಿಗೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ, ಯಾವುದೇ ರೀತಿ ತನಿಖೆಗೊಳಪಡಿಸಿಲ್ಲ. ನಮ್ಮ ದೂರು ಅರ್ಜಿನ ಏನಪ್ಪ ಅಂದರೆ ಡಸ್ಟ್ಬಿನ್ಗೆ ಹಾಕಿದ್ರು. ಇಂಥ ಒಂದು ಜಿಲ್ಲಾಧಿಕಾರಿಗಳೇ ಈ ಒಂದು ಒಬ್ಬ ಮಾಜಿ ಶಾಸಕರ ಒಂದು ದೂರು ಅರ್ಜಿಗೆ ಒಂದು ಪರಿಶೀಲನೆ ಮಾಡದೇ ಇರುವುದು ನೋಡಿದರೆ ಇವತ್ತು ಯಾವ ಮಟ್ಟದಲ್ಲಿ ಕಳಪೆ ಕಾಮಗಾರಿ ಆಗಿದೆ ಎಂಬುದನ್ನು ನಾವು ಕಾಣಬಹುದು. ಇದಕ್ಕೆ ಸಂಬಂಧಪಟ್ಟಂಗೆ ಮಾನವಿ ತಾಲೂಕಿಗೆ, ಮಾನವಿ ಪಟ್ಟಣಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರು ಈ ಎಲ್ಲ ನಡೀತಕ್ಕಂಥ ಅವ್ಯವಹಾರದ ಬಗ್ಗೆ, ಕಳಪೆ ಗುಣಮಟ್ಟದ ರಸ್ತೆ ಬಗ್ಗೆ ಮಾಹಿತಿ ಇದ್ದರೂ ಸಹಿತ ಒಂದು ದಿನ ಆದರೂ ಒಬ್ಬ ಅಧಿಕಾರಿನ ಕರೆದು ಇದು ಯಾವ ಮಟ್ಟದಲ್ಲಿ ಐತೆ ಎಂಬುದರ ಬಗ್ಗೆ ಪರಿಶೀಲನೆಯನ್ನು ಮಾಡೇ ಇಲ್ಲ. ಏನನ್ನ ಕೇಳಿ ಅವ್ರು ಟೋಲ್ ಟ್ಯಾಕ್ಸ್ ಐತೆ, ಅದು 13 ವರ್ಷ ಐತೆ, ಅವ್ರು ಮೇಂಟೈನ್ ಮಾಡ್ತಾರೆ, ನಿಮ್ಗೆ ಯಾಕಂಬ ಲೆಕ್ಕಕ್ಕೆ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಮಾನವ ಕ್ಷೇತ್ರದಲ್ಲಿ ಏನಾಗೈತಪ್ಪ ಅಂದರೆ ಅಧಿಕಾರಿಗಳು, ಶಾಸಕರು, ಸಚಿವರು ಇದ್ದೂ ಇಲ್ಲದಂತಾಗಿದೆ. ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಇವತ್ತು ಆಡಳಿತ ಯಂತ್ರದಲ್ಲಿ ಇವರ ಆಡಳಿತದಲ್ಲಿ ಯಾವುದೇ ರೀತಿ ಗುಣಮಟ್ಟ ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೊಂದಿರಬೇಕಂತ ಅಧಿಕಾರಿಗಳು ಇವತ್ತು ಕಾಣ್ತಾ ಇಲ್ಲ. ಇವತ್ತು ಯಾವುದೇ ಇಲಾಖೆಗೆ ಹೋಗ್ರಿ, ಯಾವುದೇ ಇಲಾಖೆಗೆ ಹೋದರೂ ಸಹಿತ ಬೇಜವಾಬ್ದಾರಿ ಅಧಿಕಾರಿಗಳು, ಬೇಜವಾಬ್ದಾರಿ ಗುತ್ತಿಗೆದಾರಗಳು ಈ ರೀತಿ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಶೂನ್ಯಗೊಂಡಿದೆ ಮಾನ್ವಿ. ಇವತ್ತು ಮಾಜಿ ಶಾಸಕರು 3 ಸಲ ಬಂದಿದ್ದಾರೆ. ಶಾಸಕ ಹಂಪನಗೌಡರು ಇವರು ಅಂಪಯ್ಯ ನಾಯಕ್ ಇವರು 3 ಸಲ ಗೆದ್ದಿದ್ದಾರೆ. ಆದರೆ ಅಭಿವೃದ್ಧಿಯಲ್ಲಿ ಇವರು ಸಾಧನೆ ಮಾತ್ರ ಶೂನ್ಯ. ಮಾಜಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬರು ಹೇಳ್ತಾರೆ, ಇವತ್ತು ನಾನು 50 ವರ್ಷ ರಾಜಕೀಯ ಮಾಡಿನಂತ. ಇವರು ಅಭಿವೃದ್ಧಿ ಏನಿದೆ, ಅಭಿವೃದ್ಧಿ ಹೆಸರಿನಲ್ಲಿ ಬರೀ ಲೂಟಿ ಮಾಡಿದ್ದಾರೆ ಹೊರತು ಇವರು ಯಾವುದೇ ರೀತಿ ಮಾಡಿಲ್ಲ. ಸಾರ್ವಜನಿಕರ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣ ಶೂನ್ಯಗೊಂಡಿದೆ. ಈ ಒಂದು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಬರಬೇಕು, ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. KRDC ಜಿಲ್ಲಾಧಿಕಾರಿಗಳಿಗೆ ನಾವು ಈ ಒಂದು BJP ಪಕ್ಷದಿಂದ ಈ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ತೇವೆ. ಒಂದು ವೇಳೆ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.